ಫ್ರೀ ಕ್ಯಾಶ್ ಫ್ಲೋ ಅಂದ್ರೆ ಏನು ಹೇಳ್ತೀನಿ ಕೇಳಿ. ನಿಮ್ದು ಹೋಟ್ಲಿಂದ ಒಂದು ರೆವಿನ್ಯೂ ಬರುತ್ತೆ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್. ಆ ರೆವಿನ್ಯೂ ಬಂದ ನಂತರ ಅದಕ್ಕೆ ನೀವು ಇಂಗ್ರೀಡಿಯೆಂಟ್ಸ್ ಗೆ ಖರ್ಚು ಮಾಡಿರೋದಾಗಿರ್ಬೋದು, ಸ್ಟಾಫ್ಸ್ ಗೆ ಖರ್ಚು ಮಾಡೋದಾಗಿರ್ಬೋದು, ಅಥವಾ ರೆಂಟ್ ಗೆ ಪೇ ಮಾಡಿರೋದಾಗಿರ್ಬೋದು, ಅಥವಾ ಯಾವುದೇ ಯುಟಿಲಿಟೀಸ್ ಕರೆಂಟ್ ಬಿಲ್, ವಾಟರ್ ಬಿಲ್ ಎಲ್ಲ ಖರ್ಚು ನಂತರ ಪ್ಲಸ್ ನಿಮ್ಮ ಎಕ್ವಿಪ್ಮೆಂಟ್ ಏನಾದ್ರು ತಗೊಳ್ತೀರಾ ನೀವು ಒಂದು ಕಿಚನ್ ಸೆಟಪ್ಗೆ ಅಂದ್ರೆ ಅದನ್ನು ಕಳೆದ ನಂತರ ನಿಮ್ಗೆ ಉಳಿಯುತ್ತಲ್ಲ ಅಮೌಂಟು, ದಟ್ ಈಸ್ ಕಾಲ್ಡ್ ಫ್ರೀ ಕ್ಯಾಶ್ ಫ್ಲೋ. ಫ್ರೀ ಕ್ಯಾಶ್ ಫ್ಲೋ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ರೆಸ್ಟೋರೆಂಟ್ಗೆ ರೆವಿನ್ಯೂ ಬಂದು 10 ಲಕ್ಷ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ 6 ಲಕ್ಷದವರೆಗೂ ಇಂಗ್ರೀಡಿಯೆಂಟ್ಸ್ಗೆ, ರೆಂಟ್ಗೆ, ಸ್ಟಾಫ್ ಸ್ಯಾಲರಿ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಇನ್ನು ಇಂಗ್ರೀಡಿಯೆಂಟ್ಸ್ ಏನಾದ್ರು ತರೋದಿತ್ತು ಅಂತಂದ್ರೆ ಅಷ್ಟೇ ಅಲ್ಲದೆ ಪ್ಲಸ್ ನೀವು 1 ಲಕ್ಷದವರೆಗೂ ಯಾವ್ದಾನ ಹೊಸ ಎಕ್ವಿಪ್ಮೆಂಟ್, ಕಿಚನ್ ಎಕ್ವಿಪ್ಮೆಂಟ್ ತರ್ತೀರಾ ಅಂತ ಇಟ್ಕೊಳ್ಳೋಣ. ಇವೆಲ್ಲವೂ ಸೇರಿ 7 ಲಕ್ಷ ರೂಪಾಯಿ ಆಗುತ್ತೆ. ಇನ್ನು ಉಳಿದಿರುವ 10 ಲಕ್ಷದಲ್ಲಿ 7 ಲಕ್ಷ ಕಳೆದು ಇನ್ನು ಉಳಿದಿರುವ 3 ಲಕ್ಷವನ್ನ ಫ್ರೀ ಕ್ಯಾಶ್ ಫ್ಲೋ ಅಂತ ಕರಿತೀವಿ. ಈ ಫ್ರೀ ಕ್ಯಾಶ್ ಫ್ಲೋ ಇಂದ ನಮ್ಗೆ ಏನು ಉಪಯೋಗ ಅಂತ ಕೇಳಿದ್ರೆ, ನೀವು ಮತ್ತೆ ನಿಮ್ಮ ಒಂದು ಕಂಪನಿನ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಅಥವಾ ಹೊಸ ಬ್ರಾಂಚ್ ಅನ್ನು ಓಪನ್ ಮಾಡೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಅಂದ್ರೆ ಇದು ಎಷ್ಟು ಎಫೆಕ್ಟಿವ್ ಆಗುತ್ತೆ, ಎಫೆಕ್ಟಿವ್ ಆಗಿ ಮಾಡ್ಕೋಬೇಕಾಗಿರೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಫ್ರೀ ಕ್ಯಾಶ್ ಫ್ಲೋ ನಾನು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋದಾಯ್ತು ಅಂದ್ರೆ ನಿಮ್ಮ ಕಂಪನಿ ಗ್ರೋತ್ ಇನ್ನೂ ಚೆನ್ನಾಗಿರುತ್ತೆ, ನಿಮ್ಮ ರೆಸ್ಟೋರೆಂಟ್ ಇನ್ನೂ ತುಂಬಾ ಚೆನ್ನಾಗಿ ಹೋಗುತ್ತೆ. ಅವಾಯ್ಡ್ ಎಕ್ಸೆಸ್ ಸ್ಪೆಂಡಿಂಗ್ ಅಂದ್ರೆ ಅನ್ನೆಸೆಸರಿ ಆಗಿ ಇನ್ವೆಸ್ಟ್ ಮಾಡೋದು ಅಥವಾ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ನ ಇನ್ವೆಸ್ಟ್ ಮಾಡಿ ಅದನ್ನ ಯೂಸ್ ಮಾಡದೇ ಇರೋದು, ಆ ರೀತಿ ಮಾಡೋದ್ರಿಂದ ನಿಮ್ಮ ಕ್ಯಾಶ್ ಫ್ಲೋ ತುಂಬಾನೇ ಲಾಸಸ್ ನೋಡೋದಾಗುತ್ತೆ. ಈ ಫ್ರೀ ಕ್ಯಾಶ್ ಫ್ಲೋ ಇಂದ ನೀವು ಮಾರ್ಕೆಟಿಂಗ್ ಮಾಡ್ಕೋಬಹುದು, ಮತ್ತಷ್ಟು ಬ್ರಾಂಚ್ ಗಳನ್ನ ಓಪನ್ ಮಾಡ್ಕೋಬಹುದು. ಕ್ಯಾಶ್ ಫ್ಲೋ ತುಂಬಾ ಚೆನ್ನಾಗಿತ್ತು ಅಂದ್ರೆ ಆ ಕಂಪನಿ ತುಂಬಾನೇ ಚೆನ್ನಾಗಿ ರನ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.